ಕಟ್ಟಡಗಳೆಲ್ಲ ಕುಸಿದು ಬೀಳುವುದುಂಟು ನೋಡಿ. ಮುಂದಿನ ದಿನಮಾನಗಳಲ್ಲಿ ಇನ್ನು ಅನ್ನಕ್ಕೂ ಸೋಂಕು, ಕುಡಿಯ ನೀರಿಗೂ ಸೋಂಕು ನೋಡಿ. ಹನಿ ನೀರಿಗೂ ಬಹಳ ಭಂಗ ಪಡುವಂತ ಕಾಲ ಬರ್ತದೆ ನೋಡಪ್ಪ. ಯಾವ ಕಾಲ ಸಿಟ್ಟಿಲ್ಲ, ದಿನ ಸಿಟ್ಟಿಲ್ಲ ನೋಡಿ. ಮಾನವರ ನಡೆ ನುಡಿ ಆಚಾರ ವಿಚಾರಗಳೆಲ್ಲ ಕೆಟ್ಟಿದೆ ನೋಡಿ. ಮುಂದಿನ ದಿನಮಾನಗಳಲ್ಲಿ ನೋಡಪ್ಪ ನಾನೆಚ್ಚು ತಾನೆಚ್ಚಂತ ಮೆರೆತಕ್ಕಂಥವ್ರೆಲ್ಲ ನೋಡಿ. ಮೆರೆದಂತ ಬೀಜ ಉರಿದೋಗುತ್ತೆ ನೋಡಿ, ಗಟ್ಟಿ ಬೀಜ ಉಳಿಯುವಂತ ಕಾಲ ಬರುತ್ತೆ ನೋಡಪ್ಪ. ಇದೇ 2026ನೇ ಇಸ್ವಿಯಲ್ಲಿ ನೋಡಿ. ಒಬ್ಬೊಬ್ಬ ಮಗ ಇರುವಂತವರೇ ಒಂದು ಗಂಡಾಂತರ ಎಷ್ಟುಂಟು. ಒಬ್ಬೊಬ್ಬ ಮಗ ಇರುವಂತವನು ಅಮಾವಾಸ್ಯೆ ಒಂದು ದಿನ ಸೂರ್ಯ ಉದಯವಾಗುವಂತ ದಿಕ್ಕಿನಲ್ಲಿ 102 ಕಿಲೋಮೀಟರ್ ಗಟ್ಟಲೆ ಒಂದು ಸ್ವಲ್ಪ ದೂರದ ಪ್ರಯಾಣ ಕಳ್ಸೋಕ್ ಹೋಗಬೇಡಿ. ಹೋಗ್ಬೇಕಾದ್ರೆ ಮುಂದೆ ಹೋಗ್ಬೇಕು, ಬರ್ಬೇಕಾದ್ರೆ ಎಡವಾಗಿ ಬರ್ಬೇಕಂತ ಕೊಡೇಕಲ್ಲಜ್ಜವರ ಆಜ್ಞೆ ನೋಡ್ರಪ್ಪ. ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ. ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ. ಇದೇ 2026ನೇ ಇಸ್ವಿಯಲ್ಲಿ ನೋಡಿ. ಮಳೆಗೆ ತಕ್ಕಷ್ಟು ಬೆಳೆ, ಬೆಳೆಗೆ ತಕ್ಕಷ್ಟು ಮಳೆ ಬರುವಂತ ದಿನಮಾನಗಳೆಲ್ಲ ಹೆಚ್ಚಿದೆ. ಈ ಓಣಿಗೆಲ್ಲ ಚಲೋ ಆಗ್ಲಿ, ಓಣಿಲಿರೋ ಮಕ್ಕಳಿಗೆಲ್ಲ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಯಾವ ಭಕ್ತರು ಮಕ್ಕಳಿರೋ ಗುರುಗಳಿಗೆ ಒಂದು ದಾನ ಧರ್ಮಾದಿಗಳೆಲ್ಲ ಒಂದು ದಾನ ಧರ್ಮ ಕೊಟ್ಟು ಪುಣ್ಯ ಪಡ್ಕೊಳ್ಳಿ. ಕೊಟ್ಟಂತ ಕೈ ಶುಭವಾಗ್ಲಿ. ಕೊಡೇಕಲ್ಲಜ್ಜರ ಜಯವಾಗಲಿ. 2026ನೇ ಇಸ್ವಿಯಲ್ಲಿ ನೋಡಿ. ಮಳೆಗೆ ತಕ್ಕಷ್ಟು ಬೆಳೆ, ಬೆಳೆಗೆ ತಕ್ಕಷ್ಟು ಮಳೆ ಬರುವಂತ ದಿನಮಾನಗಳೆಲ್ಲ ಹೆಚ್ಚಿದೆ. ಈ ಓಣಿಗೆಲ್ಲ ಚಲೋ ಆಗ್ಲಿ, ಓಣಿಲಿರೋ ಮಕ್ಕಳಿಗೆಲ್ಲ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಯಾವ ಭಕ್ತರು ಮಕ್ಕಳಿರೋ ಗುರುಗಳಿಗೆ ಒಂದು ದಾನ ಧರ್ಮಾದಿಗಳೆಲ್ಲ ಒಂದು ದಾನ ಧರ್ಮ ಕೊಟ್ಟು ಪುಣ್ಯ ಪಡ್ಕೊಳ್ಳಿ. ಕೊಟ್ಟಂತ ಕೈ ಶುಭವಾಗ್ಲಿ. ಕೊಡೇಕಲ್ಲಜ್ಜರ ಜಯವಾಗಲಿ. ಮೆರೆದಂತ ಬೀಜ ಉರಿದೋಗುತ್ತೆ ನೋಡಿ, ಗಟ್ಟಿ ಬೀಜ ಉಳಿಯುವಂತ ಕಾಲ ಬರುತ್ತೆ ನೋಡಪ್ಪ. ಇದೇ 2026ನೇ ಇಸ್ವಿಯಲ್ಲಿ ನೋಡಿ. ಒಬ್ಬೊಬ್ಬ ಮಗ ಇರುವಂತವರೇ ಒಂದು ಗಂಡಾಂತರ ಎಷ್ಟುಂಟು. ಒಬ್ಬೊಬ್ಬ ಮಗ ಇರುವಂತವನು ಅಮಾವಾಸ್ಯೆ ಒಂದು ದಿನ ಸೂರ್ಯ ಉದಯವಾಗುವಂತ ದಿಕ್ಕಿನಲ್ಲಿ 102 ಕಿಲೋಮೀಟರ್ ಗಟ್ಟಲೆ ಒಂದು ಸ್ವಲ್ಪ ದೂರದ ಪ್ರಯಾಣ ಕಳ್ಸೋಕ್ ಹೋಗಬೇಡಿ. ಹೋಗ್ಬೇಕಾದ್ರೆ ಮುಂದೆ ಹೋಗ್ಬೇಕು, ಬರ್ಬೇಕಾದ್ರೆ ಎಡವಾಗಿ ಬರ್ಬೇಕಂತ ಕೊಡೇಕಲ್ಲಜ್ಜವರ ಆಜ್ಞೆ ನೋಡ್ರಪ್ಪ. ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ. ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ. ಇದೇ 2026ನೇ ಇಸ್ವಿಯಲ್ಲಿ ನೋಡಿ. ಮಳೆಗೆ ತಕ್ಕಷ್ಟು ಬೆಳೆ, ಬೆಳೆಗೆ ತಕ್ಕಷ್ಟು ಮಳೆ ಬರುವಂತ ದಿನಮಾನಗಳೆಲ್ಲ ಹೆಚ್ಚಿದೆ. ಈ ಓಣಿಗೆಲ್ಲ ಚಲೋ ಆಗ್ಲಿ, ಓಣಿಲಿರೋ ಮಕ್ಕಳಿಗೆಲ್ಲ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಯಾವ ಭಕ್ತರು ಮಕ್ಕಳಿರೋ ಗುರುಗಳಿಗೆ ಒಂದು ದಾನ ಧರ್ಮಾದಿಗಳೆಲ್ಲ ಒಂದು ದಾನ ಧರ್ಮ ಕೊಟ್ಟು ಪುಣ್ಯ ಪಡ್ಕೊಳ್ಳಿ. ಕೊಟ್ಟಂತ ಕೈ ಶುಭವಾಗ್ಲಿ. ಕೊಡೇಕಲ್ಲಜ್ಜರ ಜಯವಾಗಲಿ. ವಿಪರೀತ ಚಂಡಮಾರುತ ಎಷ್ಟುಂಟು. ಆ ಬೀಸಿದ ಚಂಡಮಾರುತದ ಒಡೆತಕ್ಕೆ ನೋಡಿ. ದೊಡ್ಡ ದೊಡ್ಡ ದೇವಾಲಯಗಳು, ದೊಡ್ಡ ದೊಡ್ಡ ಭೂವಂತಸ್ತಿನ ಕಟ್ಟಡಗಳೆಲ್ಲ ಕುಸಿದು ಬೀಳುವುದುಂಟು ನೋಡಿ. ಮುಂದಿನ ದಿನಮಾನಗಳಲ್ಲಿ ಇನ್ನು ಅನ್ನಕ್ಕೂ ಸೋಂಕು, ಕುಡಿಯ ನೀರಿಗೂ ಸೋಂಕು ನೋಡಿ. ಹನಿ ನೀರಿಗೂ ಬಹಳ ಭಂಗ ಪಡುವಂತ ಕಾಲ ಬರುತ್ತೆ ನೋಡಪ್ಪ. ಯಾವ ಕಾಲ ಸಿಟ್ಟಿಲ್ಲ, ದಿನ ಸಿಟ್ಟಿಲ್ಲ ನೋಡಿ. ಮಾನವರ ನಡೆ ನುಡಿ ಆಚಾರ ವಿಚಾರಗಳೆಲ್ಲ ಕೆಟ್ಟಿದೆ ನೋಡಿ. ಮುಂದಿನ ದಿನಮಾನಗಳಲ್ಲಿ ನೋಡಪ್ಪ ನಾನೆಚ್ಚು ತಾನೆಚ್ಚಂತ ಮೆರೆತಕ್ಕಂಥವ್ರೆಲ್ಲ ನೋಡಿ. ಮೆರೆದಂತ ಬೀಜ ಉರಿದೋಗುತ್ತೆ ನೋಡಿ, ಗಟ್ಟಿ ಬೀಜ ಉಳಿಯುವಂತ ಕಾಲ ಬರುತ್ತೆ ನೋಡಪ್ಪ. ಇದೇ 2026ನೇ ಇಸ್ವಿಯಲ್ಲಿ ನೋಡಿ. ಒಬ್ಬೊಬ್ಬ ಮಗ ಇರುವಂತವರೇ ಒಂದು ಗಂಡಾಂತರ ಎಷ್ಟುಂಟು. ಒಬ್ಬೊಬ್ಬ ಮಗ ಇರುವಂತವನು ಅಮಾವಾಸ್ಯೆ ಒಂದು ದಿನ ಸೂರ್ಯ ಉದಯವಾಗುವಂತ ದಿಕ್ಕಿನಲ್ಲಿ 102 ಕಿಲೋಮೀಟರ್ ಗಟ್ಟಲೆ ಒಂದು ಸ್ವಲ್ಪ ದೂರದ ಪ್ರಯಾಣ ಕಳ್ಸೋಕ್ ಹೋಗಬೇಡಿ. ಹೋಗ್ಬೇಕಾದ್ರೆ ಮುಂದೆ ಹೋಗ್ಬೇಕು, ಬರ್ಬೇಕಾದ್ರೆ ಎಡವಾಗಿ ಬರ್ಬೇಕಂತ ಕೊಡೇಕಲ್ಲಜ್ಜವರ ಆಜ್ಞೆ ನೋಡ್ರಪ್ಪ. ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ. ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ. ಇದೇ 2026ನೇ ಇಸ್ವಿಯಲ್ಲಿ ನೋಡಿ. ಮಳೆಗೆ ತಕ್ಕಷ್ಟು ಬೆಳೆ, ಬೆಳೆಗೆ ತಕ್ಕಷ್ಟು ಮಳೆ ಬರುವಂತ ದಿನಮಾನಗಳೆಲ್ಲ ಹೆಚ್ಚಿದೆ. ಈ ಓಣಿಗೆಲ್ಲ ಚಲೋ ಆಗ್ಲಿ, ಓಣಿಲಿರೋ ಮಕ್ಕಳಿಗೆಲ್ಲ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಯಾವ ಭಕ್ತರು ಮಕ್ಕಳಿರೋ ಗುರುಗಳಿಗೆ ಒಂದು ದಾನ ಧರ್ಮಾದಿಗಳೆಲ್ಲ ಒಂದು ದಾನ ಧರ್ಮ ಕೊಟ್ಟು ಪುಣ್ಯ ಪಡ್ಕೊಳ್ಳಿ. ಕೊಟ್ಟಂತ ಕೈ ಶುಭವಾಗ್ಲಿ. ಕೊಡೇಕಲ್ಲಜ್ಜರ ಜಯವಾಗಲಿ. 2026ನೇ ಇಸ್ವಿಯಲ್ಲಿ ನೋಡಿ. ಮಳೆಗೆ ತಕ್ಕಷ್ಟು ಬೆಳೆ, ಬೆಳೆಗೆ ತಕ್ಕಷ್ಟು ಮಳೆ ಬರುವಂತ ದಿನಮಾನಗಳೆಲ್ಲ ಹೆಚ್ಚಿದೆ. ಈ ಓಣಿಗೆಲ್ಲ ಚಲೋ ಆಗ್ಲಿ, ಓಣಿಲಿರೋ ಮಕ್ಕಳಿಗೆಲ್ಲ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಯಾವ ಭಕ್ತರು ಮಕ್ಕಳಿರೋ ಗುರುಗಳಿಗೆ ಒಂದು ದಾನ ಧರ್ಮಾದಿಗಳೆಲ್ಲ ಒಂದು ದಾನ ಧರ್ಮ ಕೊಟ್ಟು ಪುಣ್ಯ ಪಡ್ಕೊಳ್ಳಿ. ಕೊಟ್ಟಂತ ಕೈ ಶುಭವಾಗ್ಲಿ. ಕೊಡೇಕಲ್ಲಜ್ಜರ ಜಯವಾಗಲಿ. ಮೆರೆದಂತ ಬೀಜ ಉರಿದೋಗುತ್ತೆ ನೋಡಿ, ಗಟ್ಟಿ ಬೀಜ ಉಳಿಯುವಂತ ಕಾಲ ಬರುತ್ತೆ ನೋಡಪ್ಪ. ಇದೇ 2026ನೇ ಇಸ್ವಿಯಲ್ಲಿ ನೋಡಿ. ಒಬ್ಬೊಬ್ಬ ಮಗ ಇರುವಂತವರೇ ಒಂದು ಗಂಡಾಂತರ ಎಷ್ಟುಂಟು. ಒಬ್ಬೊಬ್ಬ ಮಗ ಇರುವಂತವನು ಅಮಾವಾಸ್ಯೆ ಒಂದು ದಿನ ಸೂರ್ಯ ಉದಯವಾಗುವಂತ ದಿಕ್ಕಿನಲ್ಲಿ 102 ಕಿಲೋಮೀಟರ್ ಗಟ್ಟಲೆ ಒಂದು ಸ್ವಲ್ಪ ದೂರದ ಪ್ರಯಾಣ ಕಳ್ಸೋಕ್ ಹೋಗಬೇಡಿ. ಹೋಗ್ಬೇಕಾದ್ರೆ ಮುಂದೆ ಹೋಗ್ಬೇಕು, ಬರ್ಬೇಕಾದ್ರೆ ಎಡವಾಗಿ ಬರ್ಬೇಕಂತ ಕೊಡೇಕಲ್ಲಜ್ಜವರ ಆಜ್ಞೆ ನೋಡ್ರಪ್ಪ.
ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ, ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ, ಇದೇ 2026ನೇ ಇಸ್ವಿಯಲ್ಲಿ ನೋಡಿ, ಮಳೆಗೆ ತಕ್ಕಷ್ಟು ಬೆಳೆ, ಬೆಳೆಗೆ ತಕ್ಕಷ್ಟು ಮಳೆ ಬರುವಂತ ದಿನಮಾನಗಳೆಲ್ಲ ಹೆಚ್ಚಿದೆ. ಈ ಓಣಿಗೆಲ್ಲ ಚಲೋ ಆಗ್ಲಿ, ಈ ಓಣಿಲಿರೋ ಮಕ್ಕಳಿಗೆಲ್ಲ ಅಭಿವೃದ್ಧಿ ಕೊಟ್ಟು ಕಾಪಾಡ್ಲಿ. ಯಾವ ಭಕ್ತರು ಮಕ್ಕಳಿರೋ ಗುರುಗಳಿಗೆ ಒಂದು ದಾನ ಧರ್ಮಾದಿಗಳೆಲ್ಲ ಒಂದು ದಾನ ಧರ್ಮ ಕೊಟ್ಟು ಪುಣ್ಯ ಪಡ್ಕೊಳ್ಳಿ. ಕೊಟ್ಟಂತ ಕೈ ಶುಭ ಆಗ್ಲಿ, ಕೊಡೆ ಜಯವಾಗಲಿ. ಚಂಡಮಾರುತದ ಒಡೆತಕ್ಕೆ ನೋಡಿ, ದೊಡ್ಡ ದೊಡ್ಡ ದೇವಾಲಯಗಳು, ದೊಡ್ಡ ದೊಡ್ಡ ಭೂವಂತಸ್ತಿನ ಕಟ್ಟಡಗಳೆಲ್ಲ ಕುಸಿದು ಬೀಳಲುಂಟು ನೋಡಿ. ಮುಂದಿನ ದಿನಮಾನಗಳಲ್ಲಿ ಇನ್ನು ಅನ್ನಕ್ಕೂ ಸೋಂಕು, ಕುಡಿಯ ನೀರಿಗೂ ಸೋಂಕು ನೋಡಿ. ಹನಿ ನೀರಿಗೂ ಬಹಳ ಭಂಗ ಪಡುವಂತ ಕಾಲ ಬರುತ್ತೆ ನೋಡಪ್ಪ. ಯಾವ ಕಾಲ ಸಿಟ್ಟಿಲ್ಲ, ದಿನ ಸಿಟ್ಟಿಲ್ಲ ನೋಡಿ. ಮಾನವರ ನಡೆ ನುಡಿ, ಆಚಾರ ವಿಚಾರಗಳೆಲ್ಲ ಕೆಟ್ಟಿದೆ ನೋಡಿ. ಮುಂದಿನ ದಿನಮಾನಗಳಲ್ಲಿ ನೋಡಪ್ಪ, ನಾನೆಚ್ಚು ತಾನೆಚ್ಚಂತ ಮೆರೆತಕ್ಕಂಥವ್ರೆಲ್ಲ ನೋಡಿ. ಮೆರೆದಂತ ಬೀಜ ಉರಿದೋಗುತ್ತೆ ನೋಡಿ, ಗಟ್ಟಿ ಬೀಜ ಉಳಿಯುವಂತ ಕಾಲ ಬರುತ್ತೆ ನೋಡಪ್ಪ. ಇದೇ 2026ನೇ ಇಸ್ವಿಯಲ್ಲಿ ನೋಡಿ, ಒಬ್ಬೊಬ್ಬ ಮಗ ಇರುವಂತವರೇ ಒಂದು ಗಂಡಾಂತರ ಎಷ್ಟುಂಟು. ಒಬ್ಬೊಬ್ಬ ಮಗ ಇರುವಂತವನು ಅಮಾವಾಸ್ಯೆ ಒಂದು ದಿನ ಸೂರ್ಯ ಉದಯವಾಗುವಂತ ದಿಕ್ಕಿನಲ್ಲಿ 100-200 ಕಿಲೋಮೀಟರ್ ಗಟ್ಟಲೆ ಒಂದು ಸ್ವಲ್ಪ ದೂರದ ಪ್ರಯಾಣ ಕಳ್ಸೋಕ್ ಹೋಗಬೇಡಿ. ಹೋಗ್ಬೇಕಾದ್ರೆ ಮುಂದೆ ಹೋಗ್ಬೇಕು, ಬರ್ಬೇಕಾದ್ರೆ ಎಡವಾಗಿ ಬರ್ಬೇಕಂತ ಕೊಡೇಕಲ್ಲಜ್ಜವರ ಆಜ್ಞೆ ಆಯ್ತು ನೋಡಪ್ಪ. ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ, ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ, ಇದೇ 2026ನೇ ಇಸ್ವಿಯಲ್ಲಿ ನೋಡಿ, ಮಳೆಗೆ ತಕ್ಕಷ್ಟು ಬೆಳೆ, ಬೆಳೆಗೆ ತಕ್ಕಷ್ಟು ಮಳೆ ಬರುವಂತ ದಿನಮಾನಗಳೆಲ್ಲ ಹೆಚ್ಚಿದೆ. ಈ ಓಣಿಗೆಲ್ಲ ಚಲೋ ಆಗ್ಲಿ, ಈ ಓಣಿಲಿರೋ ಮಕ್ಕಳಿಗೆಲ್ಲ ಅಭಿವೃದ್ಧಿ ಕೊಟ್ಟು ಕಾಪಾಡ್ಲಿ. ಯಾವ ಭಕ್ತರು ಮಕ್ಕಳಿರೋ ಗುರುಗಳಿಗೆ ಒಂದು ದಾನ ಧರ್ಮಾದಿಗಳೆಲ್ಲ ಒಂದು ದಾನ ಧರ್ಮ ಕೊಟ್ಟು ಪುಣ್ಯ ಪಡ್ಕೊಳ್ಳಿ. ಕೊಟ್ಟಂತ ಕೈ ಶುಭ ಆಗ್ಲಿ, ಕೊಡೆ ಜಯವಾಗಲಿ. 2026ನೇ ಇಸ್ವಿಯಲ್ಲಿ ನೋಡಿ, ಮಳೆಗೆ ತಕ್ಕಷ್ಟು ಬೆಳೆ, ಬೆಳೆಗೆ ತಕ್ಕಷ್ಟು ಮಳೆ ಬರುವಂತ ದಿನಮಾನಗಳೆಲ್ಲ ಹೆಚ್ಚಿದೆ. ಈ ಓಣಿಗೆಲ್ಲ ಚಲೋ ಆಗ್ಲಿ, ಈ ಓಣಿಲಿರೋ ಮಕ್ಕಳಿಗೆಲ್ಲ ಅಭಿವೃದ್ಧಿ ಕೊಟ್ಟು ಕಾಪಾಡ್ಲಿ. ಯಾವ ಭಕ್ತರು ಮಕ್ಕಳಿರೋ ಗುರುಗಳಿಗೆ ಒಂದು ದಾನ ಧರ್ಮಾದಿಗಳೆಲ್ಲ ಒಂದು ದಾನ ಧರ್ಮ ಕೊಟ್ಟು ಪುಣ್ಯ ಪಡ್ಕೊಳ್ಳಿ. ಕೊಟ್ಟಂತ ಕೈ ಶುಭ ಆಗ್ಲಿ, ಕೊಡೆ ಜಯವಾಗಲಿ. ಮೆರೆದಂತ ಬೀಜ ಉರಿದೋಗುತ್ತೆ ನೋಡಿ, ಗಟ್ಟಿ ಬೀಜ ಉಳಿಯುವಂತ ಕಾಲ ಬರುತ್ತೆ ನೋಡಪ್ಪ. ಇದೇ 2026ನೇ ಇಸ್ವಿಯಲ್ಲಿ ನೋಡಿ, ಒಬ್ಬೊಬ್ಬ ಮಗ ಇರುವಂತವರೇ ಒಂದು ಗಂಡಾಂತರ ಎಷ್ಟುಂಟು. ಒಬ್ಬೊಬ್ಬ ಮಗ ಇರುವಂತವನು ಅಮಾವಾಸ್ಯೆ ಒಂದು ದಿನ ಸೂರ್ಯ ಉದಯವಾಗುವಂತ ದಿಕ್ಕಿನಲ್ಲಿ 100-200 ಕಿಲೋಮೀಟರ್ ಗಟ್ಟಲೆ ಒಂದು ಸ್ವಲ್ಪ ದೂರದ ಪ್ರಯಾಣ ಕಳ್ಸೋಕ್ ಹೋಗಬೇಡಿ. ಹೋಗ್ಬೇಕಾದ್ರೆ ಮುಂದೆ ಹೋಗ್ಬೇಕು, ಬರ್ಬೇಕಾದ್ರೆ ಎಡವಾಗಿ ಬರ್ಬೇಕಂತ ಕೊಡೇಕಲ್ಲಜ್ಜವರ ಆಜ್ಞೆ ಆಯ್ತು ನೋಡಪ್ಪ. ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ, ಇದೇ ಮುಂದಿನ ದಿನಮಾನಗಳಲ್ಲಿ ನೋಡಿ, ಇದೇ 2026ನೇ ಇಸ್ವಿಯಲ್ಲಿ ನೋಡಿ, ಮಳೆಗೆ ತಕ್ಕಷ್ಟು ಬೆಳೆ, ಬೆಳೆಗೆ ತಕ್ಕಷ್ಟು ಮಳೆ ಬರುವಂತ ದಿನಮಾನಗಳೆಲ್ಲ ಹೆಚ್ಚಿದೆ. ಈ ಓಣಿಗೆಲ್ಲ ಚಲೋ ಆಗ್ಲಿ, ಈ ಓಣಿಲಿರೋ ಮಕ್ಕಳಿಗೆಲ್ಲ ಅಭಿವೃದ್ಧಿ ಕೊಟ್ಟು ಕಾಪಾಡ್ಲಿ. ಯಾವ ಭಕ್ತರು ಮಕ್ಕಳಿರೋ ಗುರುಗಳಿಗೆ ಒಂದು ದಾನ ಧರ್ಮಾದಿಗಳೆಲ್ಲ ಒಂದು ದಾನ ಧರ್ಮ ಕೊಟ್ಟು ಪುಣ್ಯ ಪಡ್ಕೊಳ್ಳಿ. ಕೊಟ್ಟಂತ ಕೈ ಶುಭ ಆಗ್ಲಿ, ಕೊಡೆ ಜಯವಾಗಲಿ.